ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ತಮ್ನಲ್ಲಿ ನೋಡಬೇಡಿ ನನ್ನ ನೋಡಿ, ಯಾಕಂದರೆ ತಮ್ನಲ್ಲಿ ಹಾಕುವಷ್ಟು ದೊಡ್ಡ ವ್ಯಕ್ತಿ ಇಲ್ಲ ನಾನಲ್ಲ, ಅಷ್ಟು ರೀಲ್ಸ್ ಕೂಡ ನಾನು ಮಾಡಿಲ್ಲ, ಅಷ್ಟು ವ್ಲಾಗ್ಸ್ ಕೂಡ ಮಾಡಿಲ್ಲ. ಬಟ್ ನನಗೆ ಅನ್ನಿಸ್ದಂಗೆ ಫಸ್ಟ್ ವ್ಲಾಗ್ ಅಲ್ವಾ, ಮಾತಾಡೋಕ್ಕೆ ನರ್ವಸ್ ಅನಿಸಿರ್ಬೋದು, ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗ್ತಾಯಿರ್ಬೋದು. ಆ ಥರ ಏನಾದರೂ ಅನಿಸಿದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು, ಖಂಡಿತವಾಗ್ಲೂ ತಿಳಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಮಾತಾಡೋಕ್ಕೆ, ಕೆರ್ಕೋಕ್ಕೆ, ಕಂಟೆಂಟ್ ಮಾಡೋಕ್ಕೆ ವಿಷಯಗಳಿದ್ದರೆ ನೀವು ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನೀವು ನನಗೆ ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಬೇಕು, ಆ ಥರ ಮಾಡಿ ಈ ಥರ ಮಾಡಿ ಅಂತ. ನನ್ನ ಎಫರ್ಟ್ ಹಾಕಿ 100% ಮಾಡೇ ಮಾಡ್ತೀನಿ ಅಂತ ನನಗೆ ಹೋಪ್ ಇದೆ. ನಾನು ಹೋಪ್ನ ಯಾವತ್ತೂ ಕಳ್ಕೊಳಲ್ಲ. ಯಶ್ವರ್ ಹೇಳಿದಾರಲ್ಲ, ಹೋಪ್ ಕಳ್ಕೊಬೇಡಿ, ನಿಮ್ಮನ್ನು ನೀವು ತೋರಿಸ್ಕೊಳೋಕ್ಕೆ ಹೋಪ್ನ ಕಳ್ಕೊಬೇಡಿ. ಅದು ಎಷ್ಟೇ ಸಂದರ್ಭ ಬರಲಿ, ಎಂಥ ಸಂದರ್ಭ ಬರಲಿ, ಎಷ್ಟೇ ಕಷ್ಟ ಬರಲಿ, ನೀವು ಅದನ್ನು ಫೇಸ್ ಮಾಡೋ ಧೈರ್ಯ ಇಟ್ಕೊಂಡು ನಿಮ್ಮ ಲೈಫ್ನ ನೀವು ಆರಾಮಾಗಿ ಲೀಡ್ ಮಾಡಬೇಕು. ನಿಮ್ಮನ್ನು ನೀವು ಜೀವಿಸ್ಕೊಳ್ಳಿ ಫಸ್ಟು. ಇನ್ನೊಬ್ಬರು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ, ಅವ್ರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಸೆಕೆಂಡ್ರಿ. ನಿಮ್ಮನ್ನು ನೀವು ಜೀವಿಸಿ, ಗಾಯ್ಸ್ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೀವು ಪ್ರೀತಿಸಿ. ಇನ್ನೊಬ್ರು ಅವ್ರು ಚೆನ್ನಾಗಿದಾರಲ್ಲಪ್ಪ, ಅವ್ರಂಗಿಲ್ಲ ಇವ್ರಂಗಿಲ್ಲ ಬೇಡ, ಏನಕ್ಕೆ ಅದು? ನಾವು ಚೆನ್ನಾಗಿರಬೇಕು, ನಾವು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ಬೇಕು ಅಷ್ಟೇ. ನಾವು ಚೆನ್ನಾಗಿರೋದು, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡಿ, ನೆಮ್ಮದಿಯಿಂದ ನಿದ್ದೆ ಮಾಡಿ, ಕೆಲಸ ಮಾಡಿ. ಆದರೆ ನಿಮ್ಮ ಕೆಲಸ ಹೇಗಿರ್ಬೇಕು ಗೊತ್ತಾ? ನೀವು ಮಾಡೋ ಕೆಲಸ ಮುಂದಿರೋ ವ್ಯಕ್ತಿ ಏನಪ್ಪ ನೀವು ಈ ಥರ ಮಾಡ್ತಾಯಿದ್ದಾನೆ ಈ ವಯಸ್ಸಿಗೆ ಅಂತ ಅನಿಸಿರ್ಬೇಕು. ಆ ಥರ ಕಷ್ಟಪಡಿ. ಇಷ್ಟಂತ ಹೇಳುವಲ್ಲೇ ನಿಮಗೆ ಡೈಲಿ ಲಾಗ್ಸ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು, ಡೈಲಿ ಲಾಗ್ಸ್ ಬೇಕು ಅಂತ. ಯಾವ್ಯಾವ ಥರ ಕಂಟೆಂಟ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ನನ್ನ ಆದಷ್ಟು ನಾನು ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. 100% ನಾನು ಎಲ್ಲ ಥರದ್ದು ಟ್ರೈ ಮಾಡ್ತೀನಿ. ನಾನು ಹಾಗೆ ಒಂದು ಹೇಳೋದು ಮರ್ತೇನೆ ನಿಮಗೆ, ಹೇಳ್ಬೇಕಂತ ಆಗ್ತಾಯಿದೆ, ಯಾಕಂದರೆ ನರ್ವಸ್ ಫೀಲಿಂಗ್ ಆಗ್ತಾಯಿದೆ ಅಲ್ವಾ. ಈಗ ಡೈಲಿ ಅವರೆಲ್ಲ ಲಾಗ್ಸ್ ಮಾಡ್ತಾರಲ್ವ, ಅವರಿಗೆಲ್ಲ ಆಪರ್ಚುನಿಟಿ ನಾನು ಮಾಡಲೇಬೇಕು. ಯಾಕಂದರೆ ಲಾಗ್ಸ್ ಮಾಡೋದು ತುಂಬ ಕಷ್ಟ ರೀ. ಏನೋ ಲೈಫ್ ಇರುತ್ತೆ, ಎಲ್ಲನೂ ನಾವು ಪ್ರೈವೇಟಾಗಿ ನಮ್ಮ ಲೈಫಲ್ಲಿ ಆಗಿರೋದನ್ನು ನಾವು ಯಾರಿಗೂ ತೋರ್ಸೋಕ್ಕಾಗಲ್ಲ, ಒಬ್ಬರಿಗೆ ನೋಡೋಕ್ಕೂ ಆಗಲ್ಲ, ನಡ್ಸೋಕ್ಕಾಗಲ್ಲ. ಪಾಪ ಅವರೆಲ್ಲ ಅಷ್ಟೆಲ್ಲ ಕಾಂಟ್ರಿಬ್ಯೂಷನ್ನು, ಅವರು ಇಡೀ ಜೀವನನ ನಮ್ಮ ಮುಂದೆ ತೋರಿಸ್ಕೊಂಡು ವೀಡಿಯೋಸ್ ಮಾಡಿಸ್ಕೊಂಡು ಹೊರಗೋಸ್ತಿಲ್ಲಾರ್ದೆ ಪಬ್ಲಿಕಲ್ಲೆಲ್ಲ ಮಾಡ್ಕೊಂಡು ಅಪ್ರಿಷಿಯೇಟ್ ಅವ್ರಿಗೆಲ್ಲ ನಾವು ಇದು ಮಾಡಬೇಕು. ಓಕೆ, ಅವ್ರು ಪಾಪ ಕಷ್ಟಪಟ್ಟವ್ರೆ, ಇವತ್ತು ಆ ಸ್ಥಾನದಲ್ಲವ್ರೆ ಅಂದರೆ ಅವ್ರಿಗೆ ಅಪ್ರಿಷಿಯೇಟ್ ನಾವು ಮಾಡಲೇಬೇಕು. ಯಾಕಂದರೆ ಕಷ್ಟ ಗಾಯಸಿ ಎಲ್ಲ ಲೈಫಲ್ಲಿ ಎಲ್ಲರದ್ದು ಇರುತ್ತೆ ವಿಷಯಗಳು. ಆ ವಿಷಯನ ಯಾವ್ಯಾವ ಥರ ನಾವು ಪೋರ್ಟ್ರೇ ಮಾಡ್ತೀವಿ, ಯಾವ್ಯಾವ ಥರ ಜನಕ್ಕೆ ಹೊರಗಡೆ ತೋರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವರು ಯಾವ ಥರ ಕ್ಲಿಕ್ ಮಾಡ್ಕೊಂಬಂದರು, ಆ ಥರ ಬೆಳೆದ್ರು, ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳೋಣ. ನಾನು ಮೊನ್ನೆ ಒಂದು ಮೂವಿಗೆ ಹೋಗಿದ್ದೆ ಗಾಯ್ಸ್, ಬಲರಾಮ ಅಂತೇಳಿ ಮೂವಿ ಇವೆಂಟಿಗೆ ಹೇಳಿದ್ರು, ಸೆಲೆಬ್ರಿಟಿ ಶೋಗೆ ಹೇಳಿದ್ರು. ಅವತ್ತು ಹೋಗಿದ್ದೆ. ಅವತ್ತೆಲ್ಲರೂ ಇವರೆಲ್ಲ ಇದ್ದರು, ಯಾರೋ ಇವರು ಹೆಸರು ಏನಪ್ಪ, ಸಿಮ್ರಾನ್ ಮಹಿ, ಅದಾದಮೇಲೆ ಅವರು SM ಒಬ್ಬರು, ಅದಾದಮೇಲೆ ವಿಶ್ವನಾಥ್, ಆಲ್ಮೋಸ್ಟ್ ಎಲ್ಲ ಒಂದು 23 ಜನ ಮೇಲೆ ಬಂದಿದ್ದರು. ಎಲ್ಲ ಯೂಟ್ಯೂಬರ್ಸ್, ಯೂಟ್ಯೂಬರ್ಸು ರೀಲ್ಸ್ ಮಾಡೋರು ಎಲ್ಲ ಬಂದಿದ್ದರು. ನಾವು ಒಂದೇ ಇದ್ದೀವಿ ಗಾಯ್ಸ್, ನಿಮಗೆ ಮೋಟಿವೇಶನ್ ತುಂಬೋರ ಜೊತೆ ನೀವು ಜೀವನ ಮಾಡಿ. ಏನಕ್ಕೆ ಗೊತ್ತಾ, ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಮಾಡ್ತೀವಿ ಅನ್ನೋ ಜೊತೆ ಜೀವನ ಮಾಡಿ. ಇಲ್ಲಿ ಬಿಡು ಮಚ್ಚ, ಅದು ಮಾಡಮ್ಮ ಇದು ಮಾಡಮ್ಮ ಅಂತ ಅಂತಾರಲ್ಲ, ಅವರು ಆಯ್ನ ಕ್ಷಣಕ್ಕೆ ಮಾತಾಡ್ಬಿಟ್ಟು ನಿನ್ನ ಡೌನ್ಫಾಲ್ ಮಾಡ್ತಾರೆ ಹೊರತು ನಿನ್ನ ಮುಂದೆ ಹೋಗೋಕ್ಕೆ ಏಳಿಗೆನ ಸಹಿಸಲ್ಲ. ಅದಕ್ಕೆ ಹೇಳ್ತಾ ಇರೋದು, ಲೈಫಲ್ಲಿ ಏನೇ ಮಾಡಿ ಅಚೀವ್ ಮಾಡೋ ಜೊತೆ ನೀವು ಜೀವನ ಮಾಡಿದರೆ ನೀವು ಸಖತ್ತಾಗಿ 100% ಅಚೀವ್ ಮಾಡ್ತೀರ. ನನಗೆ ಮಾತಾಡೋದು ಏನಂತ ಗೊತ್ತಾಗ್ತಿಲ್ಲ, ಏನು ಬೇಕಾದ್ರೆ ಮಾತಾಡ್ತಾ ಇದ್ದೀನಿ. ಇಷ್ಟಂತ ಹೇಳೋದಲ್ಲೇ ನಿಮಗೆ ಡೈಲಿ ಲಾಗ್ಸ್ ಬೇಕಂದ್ರೆ ನನ್ನ ಕಡೆಯಿಂದ ನಾನು ಡೈಲಿ ಲಾಗ್ಸ್ ಮಾಡೇ ಮಾಡ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇದೆ ಲಾಗ್, ಯಾವ ಥರ ಇಲ್ಲ ಅಂತ. ನಾನು ಒಂದೆರಡು ಮೂವಿ ಮಾಡಿದ್ದೀನಿ, ಬರುತ್ತೆ ಇಷ್ಟರಲ್ಲೇ ಸ್ವಲ್ಪ ದಿನ. ದೈವ ಸಸ್ಯ ಅಂತೇಳಿ ಒಂದು ಹೊಸ ಮೂವಿ ಮಾಡಿದ್ದೀನಿ, ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಬೈಟು ಕಾಫಿ ಅಂತ ಮಾಡ್ತಾಯಿದ್ದೀನಿ, ಅದರಲ್ಲಿ ಓಕೆ ಅದರಲ್ಲಿ ಒಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಾವು ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ದೆ, ಅದು ಒಂದು ಸ್ವಲ್ಪ ಅರ್ಧ ಅಮೌಂಟ್ಗೋಸ್ಕರ ಇಶ್ಯೂ ಆಗಿ ಅಲ್ಲಿಗೆ ನಿಂತೋಯ್ತು. ಮಾಡುವಾಗ ಆಯ್ತು, ಇವತ್ತು ನಿಂತಿರ್ಬೋದು, ಮುಂದೆಲ್ಲ ಒಂದಿನ ಅದೇ ದೊಡ್ಡದಾಗಿ ಬೆಳೆಯೋ ಕಾರಣ ನನಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ನೀವು ವಿಶಸ್ ಮಾಡಿ, ಬೆಸ್ಟ್ ವಿಶಸ್ ನಾನು ನಿಮ್ಮ ಕಡೆಯಿಂದ ಬೇಕು ಇಷ್ಟಂತೂ ಹೇಳಬಲ್ಲೆ. ಜಿಮ್ಗೂ ಕೂಡ ಹೋಗಿಲ್ಲ, ಯಾವುದೋ ಡಿಪ್ರೆಷನ್ ಹೋಗಿಬಿಟ್ಟಿದೆ ಸ್ವಲ್ಪ ಬೇರೆ ವಿಷಯಕ್ಕೆ. ಅದಕ್ಕೆ ನನ್ನ ಲೈಫಲ್ಲಿ ಯಾರೇ ಬಂದರೂ ಯಾರೇ ಹೋದರೂ ನಾವು ಹೇಳೋದು ಒಂದೇ, ನೀವು ಚೆನ್ನಾಗಿರೋ ನನ್ನನ್ನು ಒಳ್ಳೆಯವನಾಗಿ ಬಿಡಿ ಸಾಕು ಇಷ್ಟ. ಅದೇನು ಅದು ಬಿಟ್ಟು ಇನ್ನೇನು ಬೇಡಕ್ಕೆ ಹೋಗಲ್ಲ. ಓಕೆ, ಥ್ಯಾಂಕ್ ಯು ಎಲ್ಲರೂ. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಶಾರ್ಟ್ದಾಗ ಮಾಡಿದ್ದೀನಿ, ಸುಮ್ಮನೆ ಶಾರ್ಟಾಗಿ ಮಾಡಿದ್ದೀನಿ. ನಿಮ್ಗೆ ಇನ್ನೂ ವೀಡಿಯೋ ಬೇಕಂದರೆ ನನ್ನ ಕಡೆಯಿಂದ ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಗುಡ್ ನೈಟ್ ಹೇಳೋ ಸಮ ಆಗಿಲ್ಲ, ಬಟ್ ನನಗೆ ಗುಡ್ ನೈಟ್ ಯಾಕಂದ್ರೆ ನಿದ್ದೆ ಬರ್ತಾಯಿದೆ. ಒಂದು ಸ್ವಲ್ಪ ಬೆಳಗ್ಗೆಯಿಂದ ಡ್ಯೂಟಿ ಮಾಡಿ ಬೇಜಾರಾಗಿದೆ ಅಲ್ವಾ, ಅದಕ್ಕೆ ಬೋರಿಂಗ್ ಡೇ ಅಂತ ಮಾಡ್ತಾಯಿದ್ದೀನಿ ಇದನ್ನು. ನಿಮಗೆ ಏನೇ ಅನಿಸಿದ್ರು ನೀವು ಕರೆಕ್ಟಾಗಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ನನಗೆ ದರ್ಶನ್ ಅವ್ರದ್ದು ನನಗೆ ಒಂದು ಯಾವಾಗಲೂ ಅದು ಮನುಷ್ಯರು ಇದೇ ಇರುತ್ತೆ. ನೀವು ಏನೇ ಮಾತಾಡಿ, ನಮ್ಮ ಬಗ್ಗೆ ಏನೇ ಅಂದ್ಕೊಳ್ಳಿ, ನಾನು ಬೇಜಾರು ಮಾಡ್ಕೊಳಲ್ಲ, ಕೋಪ ಮಾಡ್ಕೊಳಲ್ಲ, ನಂದ್ಕೊಳಲ್ಲ. ಜೈ ಡಿ ಬಾಸ್. ಓಕೆ, ಸಿಗುವ. ಬಾಯ್, ಟೇಕ್ ಕೇರ್.